ಓಕೆ ನೋಡಿ ಸಂಧ್ಯಾ ಮ್ಯೂಟ್ ಮಾಡ್ಕೊಳ್ಳಿ. ಲೀನ ಯಾಕೆ ನಿಲ್ಸಿದ್ರಿ? ಮೃತ್ಯುಂಜಯಾಯ ಇದನ್ನ ಮಮ ಓಂ ರಾಷ್ಟ್ರಾಯ ಸ್ವಾಹಾ ಇದಂ ರಾಷ್ಟ್ರಾಯ ಇದನ್ನ ಮಮ ಓಂ ರಾಷ್ಟ್ರಾಯ ಸ್ವಾಹಾ ಇದಂ ರಾಷ್ಟ್ರಾಯ ಇದನ್ನ ಮಮ ಓಂ ರಾಷ್ಟ್ರಾಯ ಸ್ವಾಹಾ ಇದಂ ರಾಷ್ಟ್ರಾಯ ಇದನ್ನ ಮಮ ಓಂ ನಮಃ ಶಂಭವಾಯ ಚ ಮಯೋ ಭವಾಯ ಚ ನಮಃ ಶಂಕರಾಯ ಚ ದತ್ತಾಯ ಚ ನಮಃ ಶಿವಾಯ ಚ ಶಿವಧರಾಯ ಚ ಸ್ವಾಹಾ ಓಂ ಸರ್ವಂ ವೈ ಪೂರ್ಣಂ ಸ್ವಾಹಾ ಓಂ ಸರ್ವಂ ವೈ ಪೂರ್ಣಂ ಸ್ವಾಹಾ ಓಂ ತೇಜೋಸಿ ತೇಜೋಮಯಿ ದೇಹಿ ಓಂ ವೀರ್ಯಮಸಿ ವೀರ್ಯಂ ಮಯಿ ದೇಹಿ ಓಂ ಬಲಮಸಿ ಬಲಂ ಮಯಿ ದೇಹಿ ಓಂ ಓಜೋಸಿ ಓಜೋಮಯಿ ದೇಹಿ ಓಂ ಮನ್ಯುರಸಿ ಮನ್ಯಂ ಮಯಿ ದೇಹಿ ಓಂ ಸಹೋಸಿ ಸಹೋ ಮಯಿ ದೇಹಿ ಓಂ ಯೋ ಶಾಂತಿರಂತರಿಕ್ಷರಂ ಶಾಂತಿ ಪೃಥಿವೀ ಶಾಂತಿ ಆಪ ಶಾಂತಿ ಓಷಧಯ ಶಾಂತಿ ವನಸ್ಪತಯ ಶಾಂತಿ ವಿಶ್ವೇ ದೇವಾ ಶಾಂತಿ ಬ್ರಹ್ಮ ಶಾಂತಿ ಸರ್ವಂ ಶಾಂತಿ ಶಾಂತಿರೇವ ಶಾಂತಿ ಸಾಮಾ ಶಾಂತಿರೇಧಿ ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಎಲ್ಲಾರು ಒಂದು ನಿಮಿಷ ಮೌನವಾಗಿರೋಣ. ಎಲ್ಲಾರು ಮ್ಯೂಟ್ ಮಾಡ್ಕೊಳ್ಳಿ. ಮೊದಲು ಎಲ್ಲಾರು ಒಂದು ನಿಮಿಷ ಮೌನ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಇವತ್ತು ಇಡೀ ದೇಶದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವತಿಯಿಂದ ಗೃಹ ಮಿಲನ್ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಕಾರ್ಯಕ್ರಮ ಶುರು ಮಾಡಿದೆ. ಈ ಕೊರೋನಾ ಸಂದರ್ಭದಲ್ಲಿ ಎಲ್ಲ ಮನೆಗಳಲ್ಲೂ ಕೂಡ ಒಂದು ಭೀತಿಯ ವಾತಾವರಣದಲ್ಲಿ ಮನೆ ಒಳಗಡೆ ಸೇರಿಕೊಂಡು ಒಂದು ರೀತಿ ಕಷ್ಟಕರವಾದಂತಹ ಸಿಚುಯೇಷನ್ ಅಲ್ಲಿ ಇಡೀ ದೇಶ ಇದೆ. ಇಂತಹ ಸಂದರ್ಭದಲ್ಲಿ ನಮ್ಮ ಸಂಸ್ಕೃತಿ ಪರಂಪರೆ ಮೌಲ್ಯಗಳನ್ನ ಮರಿಬಾರದು. ಕುಟುಂಬದಲ್ಲಿ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲರೂ ಒಂದು ಕುಟುಂಬದ ಸದಸ್ಯರು ಪರಸ್ಪರ ಒಟ್ಟಿಗೆ ನಾವು ಸೇರೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು, ನಮ್ಮ ಸಂಸ್ಕೃತಿ ಪರಂಪರೆಯನ್ನ ವಿಚಾರ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮ ಹಾಕೊಂಡಿದೆ. ಇದರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರಿಚಯ ಆಗತ್ತೆ ಮುಂದೆ, ಹಾಗೇನೆ ನಮ್ಮ ಸಂಸ್ಕೃತಿ ಪರಂಪರೆಗಳ ಪರಿಚಯ ಕೂಡ ಆಗತ್ತೆ. ಇವತ್ತು ಒಂದು ಸಣ್ಣ ಮಂತ್ರದ ಅರ್ಥವನ್ನ ನಾನು ಅಶೋಕ್ ಅವರ ಹತ್ರ ಒಂದು 3 ನಿಮಿಷದಲ್ಲಿ ತಿಳ್ಕೊಂಡು ಕೊನೆಗೆ ಸಂಘದ ಪ್ರಾರ್ಥನೆಯನ್ನ ಎಲ್ಲರೂ ಮಾಡೋಣ. ಇಷ್ಟಕ್ಕೆ ಈ ಸಲ ಮುಗಿಸಿದ್ರೆ
ಮುಂದಿನ ವಾರದಲ್ಲಿ ನಾವು ಸೇರುವಾಗ ಇನ್ನೂ ವ್ಯವಸ್ಥಿತವಾದ ರೀತಿಯಲ್ಲಿ ನಮಗೆಲ್ಲ ಅನೇಕರಿಗೆ ಮ್ಯೂಟ್ ಮಾಡ್ಕೊಳಕ್ ಬರೋದಿಲ್ಲ. ಯಾರಿಗೆ ಮ್ಯೂಟ್ ಮಾಡ್ಕೊಳಕ್ ಬರೋದಿಲ್ಲ ಕಾರ್ಯಕ್ರಮ ಹಾಳಾಗುತ್ತೆ. ಮುಂದಿನ ವಾರ ಇನ್ನೂ ಅಚ್ಚುಕಟ್ಟಾಗಿ ಮಾಡೋಣ. ಇವಾಗ ನಾನು ಅಶೋಕ್ ಅವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಕೇವಲ ಒಂದು 3 ನಿಮಿಷದಲ್ಲಿ ಒಂದು ಯಾವ್ದಾರ ಮಂತ್ರದ ಅರ್ಥವನ್ನ ಎಲ್ಲಾರ್ಗೂ ಹೇಳಿ 3 ಅಥವಾ 4 ನಿಮಿಷ ಕೊನೆಗೆ ಪ್ರಾರ್ಥನೆಗೆ ಅವಕಾಶ ಇರಲಿ ಅಂತ ಅಷ್ಟೇನೆ. ಎಲ್ರಿಗೂ ನಮಸ್ಕಾರ. ನಿನ್ನೆಯಿಂದ ಸಾಮರಸ್ಯ ಅಂತ ಹೇಳಿ ಅಂತ ಅಥರ್ವ ವೇದದ 3ನೇ ಕಾಂಡದ 30ನೇ ಸೂಕ್ತದ ಮಂತ್ರಗಳನ್ನ ಅರ್ಥವನ್ನ ಹೇಳ್ತಾ ಇದ್ದೆ. ಇವತ್ತು 2ನೇ ಮಂತ್ರದ ಅರ್ಥವನ್ನ ನೋಡೋಣಂತೆ. ಸಂಧ್ಯಾ ಹಾಸನ್ ಮ್ಯೂಟ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುವಂತಹ ಮಂತ್ರಗಳು, ತುಂಬಾ ಅರ್ಥಪೂರ್ಣವಾಗಿರುವಂತದ್ದು, ಮ್ಯೂಟ್ ಮಾಡ್ಕೊಳ್ಳಿ. ತುಂಬಾ ಅರ್ಥಪೂರ್ಣವಾಗಿ ಚೆನ್ನಾಗಿರುವಂತದ್ ಮಂತ್ರ. ಇವತ್ತಿನ ದಿವಸಕ್ಕೆ ನಮ್ದು ಮ್ಯೂಟ್ ಇವತ್ತು ಏನು ಒಂಥರ ಗೃಹ ಮಿಲನ ಕಾರ್ಯಕ್ರಮ ಇದೆ, ಅದಕ್ಕೂ ಕೂಡ ಸೂಕ್ತವಾಗಿರುವಂತಹ ಒಂದು ಮಂತ್ರ. ಅಂದ್ರೆ ಸಂಸಾರದಲ್ಲಿ ಮನೆಯಲ್ಲಿ ಹೇಗಿರಬೇಕು ಅನ್ನುವಂತಹ ಒಂದು ಮಂತ್ರ. ಏನ್ ಹೇಳುತ್ತೆ 2ನೇ ಮಂತ್ರ ಅಂದ್ರೆ, ಅನುವೃತಃ ಪಿತುಃ ಪುತ್ರೋ ಮಾತ್ರ ಭವತು ಸಮ್ಮನಾಹ ಜಾಯ ಪತ್ಯೆ ಮಧುಮತಿ ವಾಚಂ ವದತು ಶಂತಿವಾಂ. ಅನುವೃತಃ ಪಿತುಃ ಪುತ್ರೋ ಅಂದ್ರೆ ಮಗನು ತಂದೆಯನ್ನು ಅನುಸರಿಸುತ್ತಿರಲಿ ಅಂತ. ತಂದೆಯನ್ನು ಅನುಸರಿಸಲಿ ಅಂದ್ರೆ ಹೇಗೆ? ಅವನ ಪೂರ್ಣವಾದ ವ್ಯಕ್ತಿತ್ವದಲ್ಲಿ ಅವನು ತಂದೆಯನ್ನ ಅನುಸರಿಸ್ಲಿ ಅಂತ ಹೇಳಿ ಅಂತ. ಆ ತರ ಇರ್ಬೇಕಾಯ್ತು ಮಗ ಅನುಸರಿಸ್ಬೇಕು ಅಂತಂದ್ರೆ ತಾನು ಕೂಡ ಅಪ್ಪ ಅಂತ ಅನ್ನಿಸ್ಕೊಂಡವನು ಕೂಡ ಆ ಒಂದು ವ್ಯಕ್ತಿತ್ವವನ್ನ ಕಾಪಾಡ್ಕೊಂಡಿರ್ಬೇಕು, ಒಳ್ಳೆಯ ರೀತಿಯಲ್ಲಿ ನಡೀತಾ ಇರ್ಬೇಕು ಅನ್ನೋದರ ಗೊತ್ತಾಗತ್ತೆ. ಹಾಗಾಗಿ ಮಗ ಅಥವಾ ಮನೆಯವರೆಲ್ಲರೂ, ಮಗ ಅಂತಂದ್ರೆ ಮಗಳು ಎಲ್ಲರನ್ನು ಸೇರಿ ಅನುಸರಿಸ್ಬೇಕು ಅಂತಂದ್ರೆ ಅವರು ಆ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿರ್ಬೇಕು. ಹಾಗೇನೆ ಮಾತ್ರ ಸಮ್ಮನಾಹ ಭವತು, ತಾಯಿಯು ಕೂಡ ಸಹಮನಸ್ಕಳಾಗಿರಲಿ ಅಂತ. ಅಂದ್ರೆ ಯಾವುದೇ ಒಂದು ವಿಚಾರವನ್ನ ಮಾಡ್ಬೇಕಾದ್ರೆ ಎಲ್ಲರೂ ಸೇರಿ ಒಟ್ಟಾಗಿ ಮಾಡಿ, ಎಲ್ಲರೂ ಸಾಮನಸ್ಸದಿಂದ ಒಟ್ಟಾಗಿ ಚರ್ಚಿಸಿ ಚಿಂತಿಸಿ ಸಂಸಾರದ, ಸಮಾಜದ, ದೇಶದ ಒಳಿತಿಗಾಗಿ ಆ ಯೋಚನೆಯನ್ನ ಮಾಡಿ ಅದರಂತೆ ನಡ್ಕೊಳ್ಳಿ. ಜಾಯಾಪತ್ಯೆ, ಹೆಂಡತಿಯು ಗಂಡನಿಗೆ, ಗಂಡನು ಹೆಂಡತಿಗೆ, ಮಧುಮತೀಂ ಶಂತಿವಾಂ ವಾಚಂ ವದತು, ಮಧುರವಾದ ಸುಂದರವಾದ ಮಾತುಗಳನ್ನಾಡ್ಲಿ ಅಂತ. ಇದನ್ನ ಸುಂದರವಾದಂತಹ ಮಧುರವಾದಂತಹ ಮಾತುಗಳನ್ನ ಆಡ್ತು ಅಂತಂದ್ರೆ ಎಷ್ಟೋ ಸಮಸ್ಯೆಗಳು ಪರಿಹಾರವಾಗ್ಬಿಡ್ತವೆ. ಹಾಗಾಗಿ ಇವತ್ತು ಕುಟುಂಬ ಮಿಲನ ಅಂತನ್ನುವಂತಹ ಒಂದು ಕಾರ್ಯಕ್ರಮಕ್ಕೆ ಈ ಮಂತ್ರ ಅಂದ್ರೆ ಅಲ್ಲಿ ಜವಾಬ್ದಾರಿಯನ್ನು ಹೇಳಲಾಗಿದೆ, ಕರ್ತವ್ಯವನ್ನು ಹೇಳಲಾಗಿದೆ. ಸುಮ್ನೆ ಒಬ್ರಿಗೊಬ್ರು ಎಲ್ಲಾರು ಕೂಡ ಅನುಸರಿಸಲಿ ಅಂತಲ್ಲ ವ್ಯಕ್ತಿತ್ವನ, ಅಂತಹ ಒಂದು ಮಾದರಿ ವ್ಯಕ್ತಿತ್ವ ಮನೆಯ ಯಜಮಾನ ಅನ್ನಿಸ್ಕೊಂಡವನಿಗಾಗ್ಬೇಕು. ಹಾಗಾಗಿ ಪ್ರತಿಯೊಬ್ರು ಆ ತರ ನಡಿಬೇಕು. ಹಾಗೂ ಮಧುರವಾದಂತಹ ಪ್ರೀತಿಯ ಮಾತುಗಳನ್ನ ಆಡ್ಬೇಕು. ಯಾವುದೇ ತರದ ದ್ವೇಷಕ್ಕಾಗ್ಲಿ ಇದಕ್ಕಾಗ್ಲಿ ಕಾರಣ ಇರೋದಿಲ್ಲ ಅಂತ ಹೇಳಿ ಒಟ್ಟಾಗಿ ಇರುವಂತಹ ಒಂದು ಮಂತ್ರವನ್ನ ಈ ಅಥರ್ವ ವೇದದ ಮಂತ್ರ ಹೇಳುತ್ತೆ. ಧನ್ಯವಾದ, ನಮಸ್ಕಾರ. ಧನ್ಯವಾದ ಅಶೋಕ್. ಕಾಲೇ ವರ್ಷಿತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತಃ ಸಜ್ಜನಾಃ ಸಂತು ನಿರ್ಭಯಾಃ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಕೊನೆಯಲ್ಲಿ ಈಗ ನಾವೆಲ್ಲರೂ ಕೂಡ ಯಾರಿಗೆ ಮುಂಚೆ ಸಂಘದ ಪರಿಚಯ ಇತ್ತು ಅವ್ರಿಗೆ ಗೊತ್ತಿರತ್ತೆ, ಯಾರಿಗೆ ಗೊತ್ತಿಲ್ಲ ಅವ್ರು ಗೊತ್ತು ಮಾಡ್ಕೊಳ್ಳಿ. ಸಂಘದ ಪ್ರಾರ್ಥನೆಯನ್ನ ನಾನು ಇವಾಗ ಹೇಳ್ಕೊಡ್ತೀನಿ, ದಯಮಾಡಿ ಎಲ್ಲರೂ ಹೇಳಿ. ಯಾಕೆಂದ್ರೆ ಭಾರತದ ಸ್ಮರಣೆಯನ್ನ ನಾವೆಲ್ಲರೂ ಸೇರಿ ಮಾಡೋಣ. ಎಲ್ಲ ದಯಮಾಡಿ ನಾವು ಮಾಡ್ತಿರೋದು ಯಜ್ಞದ ಮುಂದೆ ಅಥವಾ ಇಟ್ಟಿರೋ ಫೋಟೋದ ಮುಂದೆ ಎಲ್ಲರೂ ದಯಮಾಡಿ ನಿಂತ್ಕೊಳ್ಳೋಣ. ಭಾರತ ಮಾತೆ ಗೌರವವನ್ನು ಕೊಡೋಣ. ನಾನು ಹೇಳ್ಕೊಡ್ತೀನಿ, ಎಲ್ಲ ಮ್ಯೂಟ್ ಮಾಡ್ಕೊಂಡು ಅಲ್ಲೇ ಹೇಳಿ ಅಷ್ಟೇನೆ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ. ಲೀನಾ ಅನ್ಮ್ಯೂಟ್ ಮಾಡ್ಕೊಂಡು ನೀವು ಮಾತ್ರ ಹೇಳಿ. ತ್ವಯಾ ಹಿಂದೂ ಭೂಮೆ ಸುಖಂ ವರ್ಧಿತೋಹಂ ಮಹಾಮಂಗಲೇ ಪುಣ್ಯ ಭೂಮೆ ತ್ವದರ್ಥೇ ಪತತ್ವೇಶಕಾಯೋ ನಮಸ್ತೆ ನಮಸ್ತೆ. ಪ್ರಭೋ ಶಕ್ತಿಮನ್ ಹಿಂದೂ ರಾಷ್ಟ್ರಾಂಗಭೂತ ಇಮೇ ಸಾದರಂ ತ್ವಾನ್ ನಮಾಮೋ ವಯಂ. ತ್ವದೀಯಾಯ ಕಾರ್ಯಾಯ ಬದ್ಧಾ ಕಟೀಯಂ
ಶುಭಾಮಾಶಿಷಂ ದೇಹಿ ತತ್ಪೂರ್ತಯೇ ಅಜಯ್ಯಾಂಚ ವಿಶ್ವಸ್ಯ ದೇಹೀಶ ಶಕ್ತಿಂ ಸುಶೀಲಂ ಜಗದ್ಯೇನ ನೌರಂ ಭವೇತ್ ಶ್ರುತಂ ಚೈವ ಯತ್ಕಂಟಕಾಕೀರ್ಣ ಮಾರ್ಗಂ ಸ್ವಯಂ ಸ್ವೀಕೃತನ್ನ ಸುಖಂ ಕಾರಯೇತ್ ಸಮತ್ಕರ್ಷ ನಿಶ್ರೇಯಸಸ್ಯೈಕಮುಗ್ರಂ ಪರಂ ಸಾಧನಂ ನಾಮ ವೀರವ್ರತಂ ತದಂತಃಸ್ಫುರತ್ವಕ್ಷಯಾಧ್ಯೇಯ ನಿಷ್ಠಾ ಹೃದಂತಃ ಪ್ರಜಾಗರ್ತು ತೀವ್ರಾನಿಶಂ ವಿಜೇತ್ರೀ ಛನಃ ಸಂಹತಾ ಕಾರ್ಯಶಕ್ತಿರ್ ವಿಧಾಯಾಸ್ಯ ಧರ್ಮಸ್ಯ ಸಂರಕ್ಷಣಂ ಪರಂ ವೈಭವನ್ನೇತುಮೇತತ್ ಸ್ವರಾಷ್ಟ್ರಂ ಸಮರ್ಥಾ ಭವತ್ವಾಶಿಷಾ ತೇ ಭೃಶಂ. ಭಾರತ್ ಮಾತಾ ಕಿ ಜೈ. ನಮ್ಮ ಸೂಚನೆಗಳನ್ನ ಪಾಲಿಸಿದಂತ ಎಲ್ಲರಿಗೂ ಕೂಡ ನಮಸ್ಕಾರ. ಮುಂದಿನ ವಾರ ನಾವು ಇನ್ನೂ ಕೂಡ ವ್ಯವಸ್ಥಿತವಾಗಿ ಸೇರಿ ಕಾರ್ಯಕ್ರಮದ ರೂಪರೇಷೆ ಜೋಡಿಸ್ಕೊಳ್ಳೋಣ. ಎಲ್ಲರೂ ಮ್ಯೂಟ್ ಆಗಿದ್ದಾಗ ಮೊದಲನೇ ಒಂದು ಭಾಗದಲ್ಲಿ ಅಗ್ನಿಹೋತ್ರ ನಡೆಯುತ್ತೆ, ಇನ್ನೊಂದು ಭಾಗದಲ್ಲಿ ನಾವು ಮಾತಾಡೋಕೆ ಅವಕಾಶ ಇರುತ್ತೆ. ಅಗತ್ಯವಿದ್ದಾಗ ನಾವು ಅದನ್ನ ಮುಂದಿನ ಸೆಷನ್ ಕೂಡ ಕಂಟಿನ್ಯೂ ಮಾಡೋಣ. ಎಲ್ಲರಿಗೂ ನಮಸ್ಕಾರ.